ನನಗೆ ಇಂಗ್ಲಿಷ್ ಓದಕ್ ಬರಲ್ಲ, ನನಗೆ ಇಂಗ್ಲಿಷ್ ಓದಕ್ ಬರ್ತೈತಿ, ನಾನ್ ಚೆನ್ನಾಗಿ ಇಂಗ್ಲಿಷ್ ಕಲಿತೀನಿ, ನಾನ್ ಸಾಧಕ, ನಾನ್ ಜಾಣ, ನಾನು ಓದೇ ತೀರ್ತೀನಿ, ನಾನು ಇಂಗ್ಲಿಷ್ ಎಕ್ಸಾಮ್ ಪಾಸ್ ಆಗ್ತೀನಿ, ನಾನು ಎಲ್ಲರಿಗಿಂತ ಚೆನ್ನಾಗಿ ಇಂಗ್ಲಿಷ್ ಓದ್ತೀನಿ, ಎಲ್ಲರಿಗಿಂತ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀನಿ, ಇಂಗ್ಲಿಷ್ ಪಟಪಟ ಅಂತ ಓದ್ತೀನಿ ಅಂತದ್ ನೀ ಅನ್ಕೋ, ನಿಮ್ಗೆ ಇಂಗ್ಲಿಷ್ ನೀ ಅನ್ಕೊಂಡ್ರೆ ಹೆಂಗ್ ಬರ್ತದ್ರಿ ಸರ್ ಅಂದ್ರ, ನೀ ಅನ್ಕೊಂಡೆ ಅಂದ್ರ ಆ ಮೈಂಡ್ ಐತಲ್ಲ, ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಇರ್ತದೆ. ಆ ಮೈಂಡ್ ಒಳಗ ನಿನ್ ಪಾಸಿಟಿವ್ ಅನ್ನೋದೈತಲ್ಲ ಅದು ತುಂಬ್ಕೊಂತೈತಿ. ಅಂದ್ರೆ ನನಗ್ ಬರುತ್ತೆ ಅಂತ ನೀ ಅನ್ಕೊಂಡೆ ಅಂದ್ರ ನನಗ್ ಬರ್ತತಿ ಅಂತ ನನ್ನ ಒಳಗ ಒಂದ್ ಮೈಂಡ್ ಇರ್ತದೆ. ಆ ಮೈಂಡ್ ನನಗ್ ಬರ್ತತಿ ಅಂತ ಅದು ಪಾಸಿಟಿವ್ ಆಗಿ ಯೋಚನೆ ಮಾಡಿಸ್ತತಿ. ನೀ ಬರ್ತತಿ ಅಂತ ಅನ್ಕೊಂಡಿರ್ತೀಯಲ್ಲ, ನಿನಗ್ ಬರಾಕ ನೀ ಏನೇನ್ ಮಾಡ್ಬೇಕಲ್ಲ ಆ ಎಲ್ಲಾ ಪ್ರಯತ್ನಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಆ ಎಲ್ಲಾ ಪ್ರಯತ್ನಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನೀನು ಓದಕ್ ಸ್ಟಾರ್ಟ್ ಮಾಡಿ, ಅವಾಗ ನಿನಗೆ ಬರಲ್ಲ. ಗೊತ್ತಾಯ್ತಾ? ನನಗ್ 30ರವರೆಗೂ ಮಗ್ಗಿ ಬರ್ತವು, ನಾನು ಕಲಿಯುತ್ತೇನೆ. ಬರಲ್ಲ ನಿನಗ, ಇನ್ನೂ ಕಲ್ತಿಲ್ಲ, ನಾನು 30ರವರೆಗೆ ಮಗ್ಗಿಯನ್ನು ಕಲಿಯುತ್ತೇನೆ, ನಾನು 30ರವರೆಗೆ ಮಗ್ಗಿಯನ್ನು ಕಲಿಯುತ್ತೇನೆ, ನಾನು 30ರವರೆಗೆ ಮಗ್ಗಿಯನ್ನು ಕಲಿಯುತ್ತೇನೆ ಅಂತ ದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದು, ಮಾದೇವಿ 6 ಗಂಟೆಗೆ ಎದ್ದು ಒಂದು ದಿನಕ್ಕೆ ಒಂದು ನೋಟ್ಸ್ ತೋರಿ 10 ಸರಿ ಬರಿ, ನಾನು 30ರವರೆಗೆ ಮಗ್ಗಿಯನ್ನು ಕಲಿಯುತ್ತೇನೆ, ನಾನು 30ರವರೆಗೆ ಮಗ್ಗಿಗಳನ್ನು ಕಲಿಯುತ್ತೇನೆ, 10 ಸರಿ ಬರಿ. ಒಂದ್ ಪೇಜ್ ಅಲ್ಲಿ 10 ಸರಿ ಬರಿ, 10 ಸಾಲು. ಹಾಗೆ 21 ಬಾರಿ ಬರೀ 100% ನೀವು 30ರವರೆಗೂ ಮಗ್ಗಿ ಕಲಿತೀರಿ. ಸರ್ ಅದೇನ್ರಿ ನಾನು ಮಗ್ಗಿಯನ್ನು ಕಲಿಯುತ್ತೇನೆ ಅಂತ 10 ಸರಿ ಬರೋದು, ಹಂಗೆ 21 ಸರಿ ಬರೀತೇನ್ರಿ, ನಾ ಹೆಂಗ್ ಬೈಟ್ ಆಗ್ತದ್ರಿ? ಸರ್ ಹುಚ್ಚಿಡ್ದ. ನಿನ್ನ ಸಬ್ ಕಾನ್ಸಿಯಸ್ ಮೈಂಡ್ ಏನೈತಲ್ಲ, ಆ ಮೈಂಡ್ಗೆ ಈ ಪಾಸಿಟಿವ್ ಅನ್ನ ತುಂಬತಿ. ಆ ಮೈಂಡ್ ನಿನ್ನ 30ರವರೆಗೂ ಮಗ್ಗಿಯನ್ನ ಪಾಠ ಮಾಡಕ ಹಚ್ತತಿ. ಗೊತ್ತಾಯ್ತಾ? ಅದಕ್ಕೆ ನೀವು ಪಾಸಿಟಿವ್ ಆಗಿ. ಗೊತ್ತಾಯ್ತಾ? ನಿಮ್ಮಪ್ಪ ನಿಮ್ ಬೈದ, ನಮ್ಮಪ್ಪ ನನ್ ಬೈದ, ನಾನ್ ತಪ್ಪು ಮಾಡಿದ್ಬೇಡ, ನಾ ಇನ್ಮೇಲೆ ತಪ್ಪು ಮಾಡಲ್ಲ. ನಿನ್ನ ಜ್ವರ ಬಂದವ, ನನ್ಗೆ ಜ್ವರ ಬಂದಿಲ್ಲ, ಜ್ವರ ಬಂದಿಲ್ಲ ಅಂತ ಹೆಂಗ್ ಅನ್ಕೋಬ್ರಿ? ಬೇಡ, ಹಂಗ ಅನ್ಕೋಲ್ಲ. ನನಗೆ ಬೇಗ ಆರಾಮಾಗುತ್ತೆ. ನನಗೆ ಬೇಗ ಆರಾಮಾಗುತ್ತೆ ನೀ ಅನ್ಕೋ ಪಾಸಿಟಿವ್ ಆಗಿ, ನಿಂಗೆ ಬೇಗ ಆರಾಮ ಆಗಲ್ಲ. ನೀ ಎಲ್ಲಿವರೆಗೂ ನಿನಗೆ ಆಗಲ್ಲ ಅನ್ಕಂತಿ, ಕೊನೆವರೆಗೂ ಆಗದೇ ಇಲ್ಲ. ಬೇಕಾದ್ರೆ ನೋಡ್, ನನಗೆ ಸೊಂಟು ಕಡಿಮೆನ ಆಗೋದ್ರಿ ಸರ್, ಕಡಿಮೆ ಎಷ್ಟು ಕಡಿಮೆ ಆಗದೇ ಇಲ್ಲ. ಯಾಕಂದ್ರೆ ನಿನ್ ಸಬ್ ಕಾನ್ಸಿಯಸ್ ಮೈಂಡ್ ಒಳಗ ನಿನಗೆ ನೋವು ಕಡಿಮೆ ಆಗಲ್ಲ ಅನ್ನೋದು ಕುಂತು ಬಿಟ್ಟಿರ್ತದೆ. ಅದು ಹೊರಗೆ ಹೋಗ್ಬೇಕಂದ್ರ ನೀನ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ನನಗೆ ಸೊಂಟು ನೋವು ಆರಾಮಾಗ್ತತಿ, ನಾ ಆರಾಮಾಗ್ತೀನಿ, ನಾ ಆರೋಗ್ಯಕರವಾಗಿದ್ದೀನಿ, ನಾನು ಚೆನ್ನಾಗಿ ಊಟ ಮಾಡ್ತೀನಿ, ಚೆನ್ನಾಗಿ ಕೆಲಸ ಮಾಡ್ತೀನಿ, ಆರೋಗ್ಯಕರವಾಗಿರ್ತೀನಿ, ನನ್ಗೆ ಎಲ್ಲಾ ನೋವುಗಳು ಹೋಗ್ತವು ಅಂತ ದಿನ ಬೆಳಗ್ಗೆ ಎದ್ದು ಬರೀರಿ. ನಿಮ್ಗೆ ಏನ್ ಸಮಸ್ಯೆ ಅದವೋ ಅವನ್ನ ಬರೀರಿ. 10 ಸಾಲು 21 ಸರಿ ಬರೀರಿ, 10 ಸಾಲ 21 ದಿನ ಬರೀರಿ. ಅವಾಗ ನಿಮ್ದು ನೆಗೆಟಿವ್ ಹೋಗಿಬಿಡ್ತತಿ, ಪಾಸಿಟಿವ್ ಬಂದ್ಬಿಡ್ತತಿ. ಆ ಪಾಸಿಟಿವ್ ಬಂದಾಗ ನೀವೇನ್ ಮಾಡ್ತೀರಿ? ಪಾಸಿಟಿವ್ ಆಗಿ ನೀವೇನ್ ಮಾತಾಡ್ತಿರೋ ಅದನ್ನ ಸಾಧನೆ ಮಾಡಕ ಸ್ಟಾರ್ಟ್ ಮಾಡ್ತೀರಿ ಪ್ರೊಸೆಸ್ ಒಂದಲ್ಲಿ. ಹಾಗಾದ್ರೆ ನನಗ ಇಂಗ್ಲಿಷ್ ಓದಾಕ್ ಬರಲ್ಲ ಅಂತಿದ್ರೆ ಮೊದ್ಲ ನನಗೆ ಇಂಗ್ಲಿಷ್ ಓದಾಕ್ ಬರ್ತೈತಿ ಅಂತ ದಿನ ಅಂದಿದ್ರಲ್ಲ, ಮೈಂಡ್ ಪಾಸಿಟಿವ್ ಆಗಿರ್ತಲ್ಲ, ಅವಾಗ ನೀ ಇಂಗ್ಲಿಷ್ ಓದ್ಬೇಕಂದ್ರ ಸರಸ್ವತಿ ಇಂಗ್ಲಿಷ್ ಓದ್ಬೇಕಂದ್ರ ನಾ ಇಂಗ್ಲಿಷ್ ಓದ್ಬೇಕು. ಫಸ್ಟ್ ನಾನು ಅಲ್ಫಾಬೆಟ್ ಸೌಂಡ್ಸ್ ಅನ್ನ ಕಲಿಬೇಕು ಅನ್ನೋದು ನಿನ್ನ ಆಂತರಿಕವಾಗಿ ಬಂದ್ಬಿಡ್ತದೆ. ಆಮೇಲೆ ನಾನು ಕ್ಲಸ್ಟರ್ ಆಫ್ ಲೆಟರ್ಸ್ ಅನ್ನ ನಾನು ಕಲಿಬೇಕು ಅನ್ನೋದು ಬಂದ್ಬಿಡ್ತದೆ. ಆಮೇಲೆ ಅವ್ರಿಗೆ ವರ್ಡ್ಸ್ ಅನ್ನ ಕಲಿಬೇಕು ಅನ್ನೋದು ಬಂದ್ಬಿಡ್ತದೆ. ಆಮೇಲೆ ಸೈಡ್ ವರ್ಡ್ಸ್ ಅನ್ನ ಕಲಿಬೇಕು ಅನ್ನೋದು ಬಂದ್ಬಿಡ್ತದೆ. ಆಮೇಲೆ ಸೆಂಟೆನ್ಸ್ ಅನ್ನ ಓದ್ಬೇಕು ಅನ್ನೋದು ಅವ್ರಿಗೆ ಬಂದ್ಬಿಡ್ತದೆ. ಹಂಗ ಸುಮ್ಮನೆ ಬರಲ್ರಿ. ನೀ ನೆಗೆಟಿವ್ ಆಗಿ ಯೋಚನೆ ಮಾಡಕತ್ತಿದ್ರೆ ನಿಮ್ಗೆ ಬರಲ್ಲ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಗ್ಯಾರಂಟಿ ಬರ್ತದೆ. ಗೊತ್ತಾಯ್ತಾ? ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ಮಾನಸಿಕವಾಗಿ ಸದೃಢರಾಗಿರ್ತೀರಾ. ನಂದೇಶ್ ನಂದೆ ನೀ ಜೀವನದಾಗ ಮುರಾರ್ಜಿ ದೇಸಾಯಿ ಪಾಸ್ ಆಗಲ್ಲ, ನವೋದಯ ಎಕ್ಸಾಮ್ ಪಾಸ್ ಆಗಲ್ಲ. 70,000 ರೂಪಾಯಿ ಕೊಟ್ಟು ನಿಮ್ಮ ಅಲ್ಲಿ ಕೋಚಿಂಗ್ ಇಡಾಕೊಂಡಿದ್ಲ, ಸುಮ್ಮನೆ ವೇಸ್ಟ್ ಆಗಿತ್ತು ನೋಡಿ. ಇಲ್ಲಿ ನೋಡಿದ್ರೆ ನೀ ಏನೇನು ಓದ್ಬೇಕು, ಏನ್ ಕೇಳಿದ್ರೆ ಹೇಳಕ್ ಬರೋದು, ಬರೇ ಆಟ ಆಡ್ಕೊಂಡು ಕುಂದಿರ್ತಿದ್ದಿ, ಮಾತಾಡ್ಕೊಂತ ಕುಂದಿರ್ತಿದ್ದಿ ಕ್ಲಾಸ್ನಾಗ ಅಂತ. ನಾನು ಸುರೇಶ್ ಸರ್ ಹಿಂಗ ಅನ್ಬಿಟ್ರ, ಅವರೇ ಹಂಗ ಅನ್ಬಿಟ್ರ, ನನ್ನ ಬಗ್ಗೆ ಎಲ್ಲ ಗೊತ್ತೈತೆ, ನಾ ತಗೊಳಲ್ಲ ಅಂತ ನಾವು ಒಂದು ಕ್ಷಣ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಮುಗಿತು. ನೆಗೆಟಿವ್ ಆಗಿನೇ ಇರ್ತಾನ, ಅವ್ನ ಕಡೆಯಿಂದ ಸಕ್ಸಸ್ ಆಗಕ್ಕಾಗಲ್ಲ. ಮುರಾರ್ಜಿ ದೇಸಾಯಿ ಎಕ್ಸಾಮ್ ಪಾಸ್ ಆಗಲ್ಲ, ನವೋದಯ ಎಕ್ಸಾಮ್ ಪಾಸ್ ಆಗಲ್ಲ, ಮೌಲಾನಾ ಸ್ಕೂಲ್ ಎಕ್ಸಾಮ್ ಪಾಸ್ ಆಗಲ್ಲ, ಯಾವ ಎಕ್ಸಾಮ್ ಅವನು ಪಾಸ್ ಆಗಲ್ಲ. ಅದೇ ನೆಗೆಟಿವ್ ಆಗಿ ಹೇಳಿದ್ರು ಸುರೇಶ್ ಸರ್ ನಮ್ಗೆ ಹಿಂಗಂದ್ರಲ್ಲ, ನಾನು ಎಕ್ಸಾಮ್ ಪಾಸ್ ಆಗಿ ತೋರಿಸ್ತೇನೆ, ನನ್ನ ಕಡೆಯಿಂದ ಆಜ್ಞೆ ಆಗ್ತದೆ ಅಂತ ನಾವು ಹೆಂಗ ತಾನೇ ಆಂತರಿಕವಾಗಿ ಅಭಿಪ್ರೇರಣೆಗೊಂಡು ಅವನು ಡಿಸೈಡ್ ಮಾಡಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಕ್ಕ ಅವನು ನವೋದಯ ಎಕ್ಸಾಮ್ ಸೆಲೆಕ್ಷನ್ ಆಗ್ತಾನ, ಮುರಾರ್ಜಿ ದೇಸಾಯಿ ಎಕ್ಸಾಮ್ ಸೆಲೆಕ್ಷನ್ ಆಗ್ತಾನ. ಅನ್ಕೋಬೇಕ್ರಿ, ಫಸ್ಟ್ ಏನ್ ಮಾಡ್ಬೇಕ? ಅನ್ಕೋಬೇಕು, ನಾನ್ ಮುರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗ್ತಾನಿ ಅಂತ ಅನ್ಕೋಬೇಕು ಮೊದಲು. ನೀ ಅನ್ಕೋ ಹಂಗ 21 ದಿನ ಅನ್ಕೋ. ನೀ ಮಾನಸಿಕವಾಗಿ ನಾವು ನವೋದಯ ಎಕ್ಸಾಮ್ ಅನ್ನ ಬರೆಯಾಕ ತಯಾರ ಆಗ್ತಾ ಇದೆಯಾ ಅಂತ ಅರ್ಥ. ಆ ನವೋದಯ ಎಕ್ಸಾಮ್ ಪಾಸ್ ಆಗಕ ನೀನ್ ಏನೇನ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ ಅಂತ ಅರ್ಥ. ಆ ನವೋದಯ ಎಕ್ಸಾಮ್ ಮುರಾರ್ಜಿ ದೇಸಾಯಿ ಎಕ್ಸಾಮ್ ಅನ್ನ ಬರೆಯಾಕ ಎಷ್ಟು ಸಬ್ಜೆಕ್ಟ್ ಅಲ್ಲ, ಆ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ನೀವು ಓದ್ತಾ ಹೋಗ್ತಾ ಇದೆಯಾ ಅಂತ ಅರ್ಥ. ನೀ ಬೇಕಾದ್ ಮಾಡ,
ಬೇಕಾದ್ ಮಾಡ 21 ದಿನ ನೀ ಅದನ್ನ ಮಾನಸಿಕವಾಗಿ ರೆಡಿಯಾಗಿ, ಮಾನಸಿಕ ಸಿದ್ಧತೆ ಅಂತ ಕರೀತಾರೆ, ಮಾನಸಿಕವಾಗಿ ನೀನು ಸಿದ್ಧನಾಗಿ ನೀನು ರೆಡಿಯಾಗಿ ಮಾಡಕ್ ಸ್ಟಾರ್ಟ್ ಮಾಡು. 21 ದಿನ ಕಂಟಿನ್ಯೂ ಮಾಡು. 100% ನೀ ಅದನ್ನ ಕೊನೆವರೆಗೂ ಆ ವರ್ಕ್ ಕೊನೆವರೆಗೂ ಇರ್ತೈತಿ. ನೀ ಅದನ್ನ ಆ ವರ್ಕ್ ನೊಳಗೆ ಸಕ್ಸಸ್ ಅನ್ನ ಕಾಣ್ತಿ. ಗೊತ್ತಾಯ್ತಾ? ಅದಕ್ಕೆ ಫಸ್ಟ್ ಮಾನಸಿಕ ಸಿದ್ಧತೆ ಅನ್ನೋದು ಇಂಪಾರ್ಟೆಂಟ್. ನಾವು ಶಿಕ್ಷಣದೊಳಗ ನಾವು ಶಿಕ್ಷಕರಾಗೋದಕ್ಕಿಂತ ಮುಂಚೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕಲಿತೀವಿ. ಏನ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕಲಿತೀವಿ. ಮಕ್ಕಳ ಮನೋವಿಜ್ಞಾನ ಅಂತ ಕಲಿತೀವಿ. ನಾವು ಮಕ್ಕಳ ಮನಸ್ಥಿತಿಯನ್ನ ಅರಿತುಕೊಂಡು ಶಿಕ್ಷಕನಾದವು ನಮ್ಮ ಮಕ್ಕಳಿಗೆ ಪಾಠ ಬೋಧನೆಯನ್ನ ಮಾಡಬೇಕು, ಮೌಲ್ಯಗಳನ್ನ ಕಲಿಸ್ಬೇಕು, ನೀತಿ ಬೋಧನೆಯನ್ನ ಮಾಡಬೇಕು ಅಂತಂದ್ರೆ ಆ ಮಕ್ಕಳ ಮನಃಶಾಸ್ತ್ರದೊಳಗೆ ಐತಿ. ಅಂದ್ರೆ ಮನಃಶಾಸ್ತ್ರ, ಮನಃಶಾಸ್ತ್ರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹಲವಾರು ವ್ಯಾಖ್ಯೆಗಳಾದವು. ಫಸ್ಟ್ ಆತ್ಮದ ಅಧ್ಯಯನವೇ ಮನೋವಿಜ್ಞಾನ ಅಂತ ಕರೆದ್ರು. ಆತ್ಮದ ಅಧ್ಯಯನ ಮಾಡ್ತಾರೆ. ಎಲ್ಲಿದ್ದ ಆತ್ಮ ತೋರಿಸ್ಕೊಂಡು ನೋಡೋಣ, ಹಂಗಂದ್ರೆ ಅಧ್ಯಯನ ಮಾಡ್ತೇವೆ ನಾವು. ಎಲ್ಲಿದ್ದ ಆತ್ಮ ತೋರ್ಸು, ಎಲ್ಲಿದ್ದ ಆತ್ಮ ತೋರ್ಸಕ್ ಆಗಲಿಲ್ಲ. ಆ ವ್ಯಾಖ್ಯೆ ಬಿದ್ದು ಹೋತು. ಪ್ರಜ್ಞೆಯ ಅಧ್ಯಯನವೇ ಮನೋವಿಜ್ಞಾನ ಅಂತ ಕರೆದ್ರು. ಮತ್ತ ಮನುಷ್ಯನ ಬಗ್ಗೆ ಅಧ್ಯಯನ ಮಾಡೋದು ಮನೋವಿಜ್ಞಾನ ಅಂದ್ರೆ ಪ್ರಜ್ಞೆ, ಅವ್ನಿಗೆ ಎಷ್ಟು ಪ್ರಜ್ಞೆ ಐತೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತ ಕರೆದ್ರು ಮನಃಶಾಸ್ತ್ರಜ್ಞ. ಪ್ರಜ್ಞೆ ಎಲ್ಲಿ ತೋರ್ಸ್ ಪ್ರಜ್ಞೆ, ಅದು ವ್ಯಾಖ್ಯೆ ಬಿದ್ದು ಹೋತು. ಆಮೇಲೆ ಮನಸ್ಸಿನ ಅಧ್ಯಯನವೇ ಮನೋವಿಜ್ಞಾನ ಅಂತ ಕರೆದ್ರು. ಏನ ಮನಸ್ಸು ತೋರಿಸ್ಬಿಡೋಣ, ಅಧ್ಯಯನ ಮಾಡ್ತಾನ, ಅದು ವ್ಯಾಖ್ಯೆ ಬಿದ್ದು. ಕೊನೆಗೆ ಮನೋವಿಜ್ಞಾನ ಅಂದ್ರೆ ವರ್ತನೆಯ ಅಧ್ಯಯನವೇ ಮನೋವಿಜ್ಞಾನ ಅಂತ ಕರೆಯಲಾಗಿದೆ. ವರ್ತನ ಅದೆಲ್ಲ ತೋರ್ಸ ಅಂದ್ರೆ ತೋರಿಸ್ಬೋದು. ಹೆಂಗ ಈಗ ಪ್ರದೀಪನ ಗ್ರೌಂಡ್ನಾಗ ಆಟ ಆಡಕ್ ಬಿಟ್ಟಿರ್ತಾರೆ. ಅವನ ವರ್ತನೆಗಳನ್ನ, ಹಾವ ಭಾವಗಳನ್ನ ಗಮನಿಸಿ ಆ ವ್ಯಕ್ತಿ ಹಿಂಗೆ ಅಂತ ಡಿಸೈಡ್ ಮಾಡಬಹುದು. ಆ ವ್ಯಕ್ತಿಯನ್ನು ಹೊರಗೆ ಬಿಡುತ್ತೇವೆ. ಒಬ್ಬ ವ್ಯಕ್ತಿ ಕಳ್ಳ, ಅವನು ಕಳ್ಳ ಅನ್ನೋದು ನಮಗೆ ಗೊತ್ತಿರಲ್ಲ. ಬಟ್ ಅವನನ್ನ ನಾವು ಉದ್ದೇಶಪೂರ್ವಕವಾಗಿ ನೋಡೋ ಬದ್ಲಿ ಮರೆಮಾಚಿ ನಾವು ನೋಡ್ತಾ ಇರುವಾಗ ಅವ್ನು ಏನ್ ಮಾಡ್ತಾ ಇದ್ದಾನ ಅಂತ ಅವ್ನಿಗೆ ಗೊತ್ತಾಗ ನಾವು ನೋಡ್ತಾ ಇರುವಾಗ ಅವ್ನ ವರ್ತನೆಗಳು ನಮ್ಗೆ ಗೊತ್ತಾಗುತ್ತೆ. ಓ, ಅಲ್ಲಿ ಹೋದಾಗ ಅಲ್ಲಿ ಎಲ್ಲಾನು ಅಲ್ಲಿ ಇಷ್ಟು ದುಡ್ಡು ಬಿದ್ದಿದ್ವು, ಎಲ್ಲಾನು ಆರಿಸ್ಕೊಟ್ರು, ಇನ್ನೊಂದು ಬಿಲ್ಲೇನ ಅವ್ನು ಬಿದ್ದಿದ್ದನ್ನ ನೋಡಿದ್ದ, ಬಟ್ ಅವ್ರು ಕೊಡ್ಲಿಲ್ಲ. ಅವ್ರೆಲ್ಲಾರು ಹೋದ್ಮೇಲೆ ಅವನನ್ನು ತಗೊಂಡು ಕಿಸದ ಇಟ್ಕೊಂಡು ಹೋದ. ಅವನ ವರ್ತನೆಯನ್ನ ನಾನು ಗಮನಿಸಿದೆ. ವರ್ತನೆ ಅಧ್ಯಯನವೇ ಮನೋವಿಜ್ಞಾನ ಅನ್ನೋ ವ್ಯಾಖ್ಯೆ ಎದ್ದು. ಹಂಗಂದ್ರ ನಮ್ಮ ಮನಸ್ಸು ಹೆಂಗೈತಿ, ನಾವ್ ಹೆಂಗದವ ಅನ್ನೋದನ್ನ ತಿಳ್ಕೊಳ್ಳೋದು ಹೆಂಗ ತಿಳ್ಕೊಂತೀವಿ ನಾವು? ನಮ್ಮ ವರ್ತನೆಗಳ ಆಧಾರದ ಮೇಲೆ